ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮದು RRB PO ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಮೈನ್ ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ. ಸೊ ನಂದು ಸ್ಕೋರ್ ಕಾರ್ಡ್ ಚೆಕ್ ಮಾಡಿದೆ. ಅನ್ಎಕ್ಸ್ಪೆಕ್ಟೆಡ್ ಸ್ಕೋರು ಇಷ್ಟು ಕಮ್ಮಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಸಬ್ಜೆಕ್ಟು ಓಕೆ, ಬಟ್ ರೀಸನಿಂಗಲ್ಲಿ ಅಟೆಂಡ್ ಮಾಡಿದ್ದೆ 6 ರಾಂಗ್ ಆಗಿದೆ. ಐ ಮೀನ್ ಯಾವಾಗಲೂ ಯಾವ ಮಾರ್ಕಲ್ಲೂ ಯಾವ ಎಕ್ಸಾಮಲ್ಲಿ ಇಷ್ಟೊಂದು 6 ಆ ಥರ ರಾಂಗ್ ಆಗೇ ಇರಲಿಲ್ಲ. ಬಟ್ ಇದರಲ್ಲಿ ಹೇಗೆ ಮಿಸ್ಟೇಕ್ ಆಯಿತು ಅಂತ ಗೊತ್ತಾಯ್ತಿಲ್ಲ. ನೋಡೋಣ ಸ್ಕೋರ್ ಎಷ್ಟು ಬಂದಿದೆ ಅಂತ ಈಗ. ಸೊ ರೀಸನಿಂಗ್ 16 ಅಟೆಂಪ್ಟ್ಸು 6 ರಾಂಗ್ ಆಗಿದೆ, 8.5. ಕಂಪ್ಯೂಟರ್ ನಾಲೆಡ್ಜ್ ಓಕೆ, 19 ಮಾರ್ಕ್ಸ್ ಬಂದಿದೆ. ನಂಗೆ ಅದೇನು ಅಷ್ಟು ಬೇಜಾರಿಲ್ಲ. ಆ್ಯಂಡ್ ಜನರಲ್ ಅವೇರ್ನೆಸ್ ನಾನು ಮೊದಲೇ ಶೇರ್ ಮಾಡಿದ್ದೆ, 6 ಅಟೆಂಡ್ ಮಾಡಿದ್ದೆ, 1 ರಾಂಗು, 4.75. ಇಂಗ್ಲೀಷ್ ಲ್ಯಾಂಗ್ವೇಜ್ ಕೂಡ 25 ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ 23.5 ಇರಲಿ. ಬಟ್ ಕ್ವಾಂಟ್ 12.75, ಕ್ವಾಂಟ್ ಅಟೆಂಡ್ ಮಾಡಿದ್ದೆ 14, ಸೊ 1 ರಾಂಗ್ ಆಗಿದೆ. ಟೋಟಲ್ 64.31. ಈ ಸ್ಕೋರ್ 64.31 ಇದನ್ನು ಪ್ಲಸ್ ಮಾಡಿದರೆ ಬರೋಲ್ಲ ನಿಮಗೆ. ಸೊ ರೀಸನಿಂಗ 8.5 ಇದೆಯಲ್ಲ, 8.5 ಇಂಟು 1.25 ಮಾಡಬೇಕು. ಆ್ಯಂಡ್ ಕ್ವಾಂಟ್ ಕೂಡ 12.75 ಇಂಟು 1.25. ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್ ಇದೆಯಲ್ಲ, ಅದು ಅವರು 40 ಕೊಟ್ಟಿರೋದು, ಸೊ ಅದನ್ನು ಆಫ್ ಮಾಡಬೇಕು. ಸೊ 19 / 2 ಮಾಡಿದರೆ ಅದು 9.5 ಬರುತ್ತೆ. ಸೊ ಟೋಟಲ್ ಮಾರ್ಕ್ಸ್ 64.31. ಅದರಿಂದ ನಾನೇ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ನಾನು ಹೇಳಿರೋದು ಮ್ಯಾಕ್ಸಿಮಮ್ 46 ಕಟ್ ಆಫ್ ಹೋಗುತ್ತೆ ಅಂತ, OBCಗೆ ಮ್ಯಾಕ್ಸಿಮಮ್ ಹೋದರೆ. ಈವನ್ ಇಲ್ಲ ಅಷ್ಟೊಂದು ಹೋಗಲ್ಲ, 44 ಹೋಗುತ್ತೆ ಅಂತ ಅಂದ್ಕೊಂಡ್ರು ನನಗೀಗ ಇಂಟರ್ವ್ಯೂಲಿ ಎಷ್ಟು ಸ್ಕೋರ್ ಬೇಕು ಅಂತ ಅಂದರೆ, ಇವಾಗ 64 ಅಲ್ವ ನಂದು ಸ್ಕೋರು, 64.31 ಸ್ಕೋರು ಇಂಟು 0.4. ಸೊ ಇದು ಬಂದುಬಿಟ್ಟು ನನಗೆ 25.75 ಆಗುತ್ತೆ. ಸೊ ನನ್ನ ಫೈಲ್ನ ಸೆಲೆಕ್ಷನ್ ಆಗಬೇಕಂದ್ರೆ ಇದಕ್ಕೆ ಮಿನಿಮಮ್ ನನಗೆ 18 ಬೇಕು, 18 to 20 ಮೀನ್ಸ್ 19 to 20 ಬೇಕು. ಅಂದರೆ ನನಗೆ ಇಂಟರ್ವ್ಯೂಲಿ 90+ ಸ್ಕೋರ್ ಬೇಕು ಫೈನಲ್ ಸೆಲೆಕ್ಷನ್ಗೆ. ಅಷ್ಟೊಂದು ಸ್ಕೋರ್ ಅವ್ರು ಕೊಟ್ಟಿರಲ್ಲ, ನಂಗೆ ಗೊತ್ತು. ಸೊ ನಾನು ಫೈನಲ್ ಸೆಲೆಕ್ಷನಿಂದ ಔಟ್ ಆಗಿದ್ದೀನಿ. ನಿಮ್ಮದು ಸ್ಕೋರ್ ಕಾರ್ಡ್ನ ಶೇರ್ ಮಾಡಿ, ಕ್ಯಾಟಗರಿ ಮೆನ್ಷನ್ ಮಾಡಿಬಿಟ್ಟು. ಸೊ ಈ ವಿಡಿಯೋಗಿಷ್ಟೇ. ಥ್ಯಾಂಕ್ ಯು.